Past Life Regression Therapy and Hypnotherapy Training Course. ಪೂರ್ವ ಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಮತ್ತು ಸಂಮೋಹಿನಿ ಚಿಕಿತ್ಸೆ ತರಬೇತು ಶಿಬಿರ. ಈ ವಿಶೇಷ ತರಬೇತು ಶಿಬಿರಕ್ಕೆ ಒಂದು ದಶಕದ ಇತಿಹಾಸವಿದೆ. 2009ರಲ್ಲಿ ಆರಂಭಗೊಂಡ ಪಯಣ. 15 ಸಕ್ಸಸ್ಫುಲ್ ಬ್ಯಾಚಸ್, 900+ trained therapists, 10 grand days, 100 hours of certification. ವೈದ್ಯಕೀಯವಾಗಿ ಪರಿಶೀಲಿಸಬಹುದಾದಂತಹ ಅಧ್ಯಾತ್ಮ ವಿಜ್ಞಾನ. jaw-dropping demonstrations with innumerable techniques. ಜನ್ಮಾಂತರದ ಜನಕ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಪುನರ್ಜನ್ಮ ತಜ್ಞರು, ಸಂಮೋಹಿನಿ ತಜ್ಞರು ಹಾಗೂ ಆಧ್ಯಾತ್ಮ ಚಿಂತಕರು. ಪುನರ್ಜನ್ಮದ ಇರುವಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಟಿವಿ ಮಾಧ್ಯಮಗಳಲ್ಲಿ ಪರಿಚಯಿಸಿದ ಸಂಮೋಹಿನಿ ತಜ್ಞರು. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿರುವ ಹಾಗೆ ಆತ್ಮ ಅವಿನಾಶಿ. ಆತ್ಮವನ್ನು ಛೇದಿಸಲಾಗದು, ದಹಿಸಲಾಗದು, ತೋಯಿಸಲಾಗದು ಹಾಗೂ ಆತ್ಮವನ್ನು ನಾಶಪಡಿಸಲಾಗದು. ಹೇಗೆ ನಾವು ಕೊಳೆಯಾದ ಬಟ್ಟೆಯನ್ನು ತೊರೆದು ಹೊಸ ಬಟ್ಟೆಯನ್ನು ಧರಿಸುತ್ತೇವೋ ಅದೇ ಪ್ರಕಾರ ಆತ್ಮವು ಸತ್ತ ದೇಹವನ್ನು ಬಿಟ್ಟು ಮತ್ತೊಂದು ಹೊಸ ದೇಹವನ್ನು ಸೇರುತ್ತದೆ. ಚೈತನ್ಯಂ ಶಾಶ್ವತಂ ಎಂಬ ಮಾತಿದೆ. ಇದನ್ನೇ ಮಾಡರ್ನ್ ಸೈಂಟಿಸ್ಟ್ ಐನ್ಸ್ಟೀನ್ ಹೇಳುವಂತೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಬಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಉಪನಿಷತ್ತುಗಳ ನುಡಿಯಂತೆ ಮನಃ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಮಾನವನ ಮನಸ್ಸೇ ಅವನ ಉನ್ನತಿ ಅವನತಿಗಳಿಗೆ ಮೂಲ ಎಂದು. ಆತ್ಮವೆಂಬ ಪರಿಶುದ್ಧ ಚೈತನ್ಯಕ್ಕೆ ಅಂಟಿಕೊಂಡಿರುವ ಮನಸ್ಸೆಂಬ ಪದರಗಳ ವಿಭಾಗವಾದ ಚಿತ್ತದಲ್ಲಿ ನಮ್ಮ ಎಲ್ಲ ಜನ್ಮದ ನೆನಪುಗಳು ಅಡಗಿರುತ್ತವೆ. ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿಯವರು ಹೇಳುವಂತೆ ನಾವು ಹಿಂದಿನ ಜನ್ಮದ ಅಪೂರ್ಣ ಕಾರ್ಯಗಳು ಹಾಗೂ ಪ್ರತಿಜ್ಞೆಗಳನ್ನು ಪೂರ್ಣಗೊಳಿಸಲು ಮತ್ತೆ ಮತ್ತೆ ಜನ್ಮ ಪಡೆಯುತ್ತೇವೆ. ವಿ ಬಾರ್ನ್ ಅಗೈನ್ ಅಂಡ್ ಅಗೈನ್ ಟು ಕಂಪ್ಲೀಟ್ ದಿ ಇನ್ಕಂಪ್ಲೀಟ್ ಆಕ್ಷನ್ಸ್, ಡೀಡ್ಸ್ ಅಂಡ್ ಓಸ್ ಆಫ್ ದಿ ಪಾಸ್ಟ್. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಎಂದು ಆಯುರ್ವೇದವು ಹೇಳುತ್ತದೆ. ಎಂದರೆ ನಮ್ಮ ಗತಜನ್ಮದ ಪಾಪಗಳು ಈ ಜನ್ಮದಲ್ಲಿ ರೋಗ ಹಾಗೂ ಅಸ್ವಸ್ಥತೆಗಳ ಮೂಲಕ ಕಾಡುತ್ತವೆ. ಗತಜನ್ಮ ಎಂದರೆ ಗತಿಸಿದ ಕಾಲದ ನೆನಪಿನ ರೂಪದ ಜನ್ಮ. ನಮ್ಮ ಸುಪ್ತ ಮನಸ್ಸು ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನೂ ಸಹ ಚಿತ್ರಗುಪ್ತನ ಹಾಗೆ ನೆನಪಿನ ರೂಪದಲ್ಲಿ ದಾಖಲಿಸಿಕೊಳ್ಳುತ್ತಿರುತ್ತದೆ. ಈ ರೀತಿಯಲ್ಲಿ ದಾಖಲಾದ ಧನಾತ್ಮಕ ನೆನಪುಗಳು ನಮ್ಮ ಏಳಿಗೆ, ಯಶಸ್ಸು, ನೆಮ್ಮದಿ, ಸುಸಂಸ್ಕಾರ ಇತ್ಯಾದಿಗಳಿಗೆ ಕಾರಣವಾದರೆ, ಋಣಾತ್ಮಕ ನೆನಪುಗಳು ಮಾತ್ರ ನಮ್ಮ ಜೀವನದಲ್ಲಿ ರೋಗ, ಸೋಲು, ದುಃಖ, ಭಯ, ಅಸಮಾಧಾನ, ಖಿನ್ನತೆ, ವ್ಯಾಕುಲತೆಗಳಿಗೆ ಕಾರಣವಾಗಿ ಬದುಕನ್ನು ದುರ್ಭರವನ್ನಾಗಿಸುತ್ತವೆ. ಸಂಮೋಹಿನಿ ವಿಧಾನಗಳ ಮೂಲಕ ಬಾಹ್ಯ ಮನಸ್ಸಿಗೆ ನಿದ್ರೆಯನ್ನು ಸೃಷ್ಟಿಸಿ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಿ ಈ ಜನ್ಮದ ವ್ಯಾಧಿಗಳಿಗೂ ಸಮಸ್ಯೆಗಳಿಗೂ ಕಾರಣೀಭೂತವಾಗಿರುವಂತಹ ನೆನಪುಗಳಿಗೆ ಮಾಡುವ ಒಂದು ಶಸ್ತ್ರಚಿಕಿತ್ಸೆಯೇ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ಈ ಚಿಕಿತ್ಸಾ ವಿಧಾನದಿಂದ ಆಂಗ್ಸೈಟಿ, ಡಿಪ್ರೆಷನ್, ಕ್ರಾನಿಕ್ ಆಸ್ತಮಾ, ಈಟಿಂಗ್ ಡಿಸಾರ್ಡರ್, fears and phobias, guilt, hatred, inferiority complex, insomnia, jealousy, loneliness, possessiveness, split personality, suicidal tendencies, recurring of bad dreams ಇತ್ಯಾದಿ ಮನೋಜನ್ಯ ಕಾಯಿಲೆಗಳನ್ನು ಗುಣಪಡಿಸಬಹುದು. ಅಲ್ಲದೆ ನಮ್ಮ ಈ ಜನ್ಮಕ್ಕೆ ಕಾರಣವೇನು, ನಾವು ಯಾಕೆ ಈ ಜನ್ಮವನ್ನು ತಳೆದೆವು, ನಮ್ಮ ಮೂಲ ಉದ್ದೇಶವೇನಾಗಿತ್ತು ಎಂಬುದನ್ನೆಲ್ಲವನ್ನೂ ತಿಳಿದುಕೊಂಡು ನಮ್ಮ ಗುರಿಯೆಡೆಗೆ ಬರುವ ಅಡೆತಡೆಗಳನ್ನು ನಿವಾರಿಸಿ ಜೀವನದ ಪರಿಪೂರ್ಣತೆಯೆಡೆಗೆ ಮುಖ ಮಾಡಬಹುದು. ಈ ವಿಶೇಷ ತರಬೇತು ಶಿಬಿರವನ್ನು 2021 ಜನವರಿ 22ರಿಂದ 31ರವರೆಗೆ ಈಗಲ್ಟನ್ ಗಾಲ್ಫ್ ರೆಸಾರ್ಟ್ಸ್ನಲ್ಲಿ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ, ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ, ಹಿಪ್ನೋಸಿಸ್, ಹಿಪ್ನೋಥೆರಪಿ, ಹೀಲಿಂಗ್, ಮೆಡಿಟೇಷನ್ಸ್,
ಮೈಂಡ್ ಮ್ಯಾಟ್ರಿಕ್ಸ್, ಕೌನ್ಸಲಿಂಗ್, ಪ್ರೇಯರ್ ಥೆರಪಿ, ರೀಬರ್ತ್ ಥೆರಪಿ, ಡ್ರೀಮ್ ಥೆರಪಿ, ಸೈನ್ಸ್ ಆಫ್ ಆಸ್ಟ್ರಲ್ ಟ್ರಾವೆಲ್, ಗೋಲ್ ಸೆಟ್ಟಿಂಗ್, ಲಾ ಆಫ್ ಅಟ್ರಾಕ್ಷನ್, ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ವಿಸ್ಪರಿಂಗ್ ಟೆಕ್ನಿಕ್ಸ್ ಆ್ಯಂಡ್ ರಿಮೂವಲ್ ಆಫ್ ನೆಗೆಟಿವ್ ಎಂಟಿಟೀಸ್. ಈ ಮೇಲ್ಕಂಡ ವಿಷಯಗಳಿಗೆ ತರಬೇತಿ ನೀಡಲಾಗುವುದು. ಮೆನಿ ಅನ್ಸಾಲ್ವ್ಡ್ ಅಂಡ್ ಅನ್ಆನ್ಸರ್ಡ್ ಮಿಸ್ಟೀರಿಯಸ್ ಟಾಪಿಕ್ಸ್ ಲೈಕ್ ಬರ್ತ್, ಡೆತ್, ಸೋಲ್, ಗಾಡ್, ಟೈಮ್ ಟ್ರಾವೆಲ್, ಕರ್ಮ, ಮೋಕ್ಷ, ಆಸ್ಟ್ರಲ್ ಪ್ರೊಜೆಕ್ಷನ್, the world of negative entities, Akashic records, parallel universes, womb education, and the state of Samadhi are all explained in detail scientifically in the workshop. This residential program is specially packed with theory sessions, video presentations, practical demonstrations, audio therapy sessions, one-to-one hands-on practice sessions, catharsis and healing sessions, question and answer sessions, along with dynamic pranayama kriya and bhava yoga sessions. ಈ ಶಿಬಿರದಲ್ಲಿ ಗುರೂಜಿಯವರು ಅಷ್ಟಮಂಡಲ ಧ್ಯಾನ ಎಂಬ ವಿಶೇಷ ಧ್ಯಾನ ದೀಕ್ಷೆಯನ್ನು ಶಿಬಿರಾರ್ಥಿಗಳಿಗೆ ನೀಡುತ್ತಾರೆ. ಶಿಬಿರದಲ್ಲಿ ಗುರೂಜಿಯವರ ಬೋಧನೆಯು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಒಳಗೊಂಡಿರುತ್ತದೆ. ಶಿಬಿರಕ್ಕೆ ಸೇರಲು ಇರುವ ನಿಯಮಗಳೆಂದರೆ, ಶಿಬಿರದಲ್ಲಿ ಭಾಗವಹಿಸುವವರು 18 ವರ್ಷಕ್ಕೆ ಮೇಲ್ಪಟ್ಟವರಾಗಿರಬೇಕು ಹಾಗೂ 65 ವರ್ಷದ ಒಳಗಿರಬೇಕು. ಈ ತರಬೇತು ಶಿಬಿರಕ್ಕೆ ಸೇರುವವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಂತರಾಗಿರಬೇಕು. ಶಿಬಿರಾರ್ಥಿಗಳು ಕನಿಷ್ಠ ಸೆಕೆಂಡ್ PUC ಮುಗಿಸಿರಬೇಕು. ಪಾಸ್ಟ್ ಲೈಫ್ ಥೆರಪಿ ಹಾಗೂ ಹಿಪ್ನೋಥೆರಪಿಯನ್ನು ಕಲಿತು ವೃತ್ತಿಯನ್ನಾಗಿ ಸ್ವೀಕರಿಸುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಶಿಬಿರದಲ್ಲಿ ಭಾಗವಹಿಸಲು ತೆರೆಯ ಮೇಲೆ ಕಾಣುತ್ತಿರುವ ಈ ಸಂಖ್ಯೆಗಳಿಗೆ ಕರೆ ಮಾಡಿ. ಧನ್ಯವಾದಗಳು.